ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 30 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 18 ಎಕರೆ ಅಡಿಕೆ ಸಸಿ ಇರುವಂಥ, ಜೊತೆಗೆ 5 ಎಕರೆ ಖಾಲಿ ನೀರಾವರಿ ಜಮೀನು ಇರುವಂಥ ತೋಟ ಮಾರಾಟಕ್ಕಿದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಇಲ್ಲಿ ನೀರಿನ ಸ್ಥಿತಿಯಾಗಿದೆ, ಇಲ್ಲಿ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಯಿಂದ 30 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 230 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗದಿಂದ 60 ಕಿಲೋಮೀಟರ್ ಆಗುತ್ತೆ, ವಿಲೇಜಿಂದ 1.5 ಕಿಲೋಮೀಟರ್ ಆಗುತ್ತೆ, ತಾರೋಡಿಂದ 400 ಮೀಟರ್ ಆಗುತ್ತೆ. ಅದು ನಕಾಶೆ ರೋಡು. ದಾರಿ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ದಾರಿಯ ಸಮಸ್ಯೆ ಈ ಜಮೀನಿಗೆ ಇಲ್ಲ. ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಈ ಜಾಗಕ್ಕೆ ವೇದವತಿ ನದಿಯಿಂದ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಆದರೆ ನೀವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಅಂತೂ ಕಾಡುತ್ತೆ, ನೀರು ಚೆನ್ನಾಗಿದ್ದು ಎಲ್ಲವೂ ಚೆನ್ನಾಗಿದ್ದು ಯಾಕೆ ಮಾಡ್ತಾರೆ ಅನ್ನೋದು. ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೆ ಈ ಜಮೀನನ್ನು ಮಾರುವ ಉದ್ದೇಶ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಈ ಜಮೀನು ಮಾರುವಂಥ ಉದ್ದೇಶವಂತೂ ಇಲ್ಲ, ಕೇವಲ ಮೇಂಟೆನೆನ್ಸ್ ಕೊರತೆಯಿಂದ. ಇನ್ನು 18 ಎಕರೆ ಇದರಲ್ಲಿ ಅಡಿಕೆ ಸಸಿ ಇದೆ, ನೀವು ನೋಡ್ತಾ ಇದ್ದೀರ ನೋಡ್ರಿ, ಇದೆಲ್ಲ ಅಡಿಕೆ ಸಸಿ 18 ಎಕರೆ. ಇನ್ನು 5 ಎಕರೆ ಖಾಲಿ ನೀರಾವರಿ, ಆ ಕಡೆ ಮುಸುಕಿನ ಜೋಳವನ್ನು ಅಂದರೆ ಮೆಕ್ಕೆಜೋಳ ಮುಸುಕಿನ ಜೋಳವನ್ನು ಹಾಕಿದ್ದಾರೆ. ತುಂಬ ಸೊಗಸಾಗಿ ಬಂದಿದೆ. ಕೊನೆಯಲ್ಲಿ ನಿಮಗೆ ಒಂದು ಲೇಬರ್ ಶೆಡ್ ಇದೆ. ಇನ್ನು ತಾರೋಡಿಂದ ಕೇವಲ 400 ಮೀಟರ್ ಆಗುತ್ತೆ ಅಂತ ನಿಮಗೆ ಆರಂಭದಲ್ಲಿ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಎರಡನೇದಾಗಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ನೀವು ನೋಡ್ತಾ ಇದ್ದೀರಾ ನೋಡ್ರಿ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣಂತೂ ತುಂಬ ಚೆನ್ನಾಗಿದೆ. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ಕೂಡ, ಆದರೆ ಮೇಂಟೆನೆನ್ಸ್ ಮಾಡದೆ ಈ ರೀತಿ ಆಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣವೂ ಇಲ್ಲ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ. ನೀವೇನಾದರೂ ಒಂದು ದೊಡ್ಡದಾಗಿ ಪ್ರಾಪರ್ಟೀಸ್ ಬೇಕು, ಒಂದು ದೊಡ್ಡದಾಗಿ ಅಡಿಕೆ ತೋಟ ಬೇಕು ಅನ್ನೋರು ಮುಂದೆ ಇದನ್ನು ಮೇಂಟೆನೆನ್ಸ್ ಮಾಡಿ ಬೆಳೆಯನ್ನು ತೆಗಿತೀವಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿನ ಬೆಲೆ, ನಾನು ಮಣ್ಣು ಆಯ್ತು, ಈಗ ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ವೇದವತಿ ನದಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಎಲ್ಲವೂ ಮುಗಿದ ಮೇಲೆ ಈ ಜಮೀನಿನ ಬೆಲೆ. ಅದನ್ನು ಹೇಳುವುದಕ್ಕಿಂತ ಮುಂಚೆ ನಿಮಗೆ ನೀವು ಫೋನ್ ಮಾಡಿದಾಗ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ನಾನು, ಆದ್ದರಿಂದ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಏನೂ ಇಲ್ಲ. ನೀವು ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನಿಮಗೆ ನೇರವಾಗಿ ಲೊಕೇಶನ್ ಸಿಗುತ್ತೆ. ಆಗ ಬಂದು ನಮ್ಮ ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಿಮಗೆ ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಚಾರ, ನಾನು ಹೇಳುವ ಬೆಲೆ ಯಾವುದೇ ರೀತಿ ಫೈನಲ್ ಅಲ್ಲ. ಜಮೀನು ಮಾಲೀಕ ಹೇಳುವಂಥ ಬೆಲೆಯನ್ನು ನಾನು ನಿಮಗೆ ಹೇಳಿರ್ತೀನಿ. ಸ್ಥಳಕ್ಕೆ ಬಂದು ನೀವು ನೀರಿನ ಸ್ಥಿತಿ, ಜೊತೆಗೆ ಈ ಜಮೀನಿನ ಬೆಲೆ ಎಲ್ಲವನ್ನು ಕೂಡ ವಿಚಾರಿಸಿ, ಎಲ್ಲ ವಿಚಾರ ಆದ ನಂತರ ನೀವು ಖರೀದಿಸುವಂಥ ಕೆಲಸ ಮಾಡಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಜಮೀನು ಹತ್ರ ತಗೋಬೇಕಂದ ತಕ್ಷಣ ಮೊದಲು ಆ ಜಮೀನಲ್ಲಿ ಅರ್ಧ ಗಂಟೆ ಸಮಯವನ್ನು ಕಳೀರಿ. ಆಗ ಎಲ್ಲ ವಿಚಾರವೂ ಕೂಡ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ. ಇನ್ನು ಈ ಜಮೀನಿನ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 22 ರಿಂದ 23 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೇರವಾಗಿ ಓನರ್ ಇರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಈ ವ್ಯವಹಾರನ ಮಾತಾಡ್ಬೋದು. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.